ನನಗೆ ಅಂತಲೇ ರಾಯರೇ ಕೊಡಿಸಿರುವಂತಹ ಮೈಸೂರು ಸಿಲ್ಕ್ ಸೀರೆನ ಉಟ್ಟಿ, ನನಗೆ ಅಂತಲೇ ರಾಯರೇ ಮಾಡಿಸ್ಕೊಟ್ಟಂತಹ ಒಡವೆನ ತೊಟ್ಟು ನನ್ನ ಅಪ್ಪನ ದರ್ಶನಕ್ಕೆ ಹೋಗೋದಿದೆಯಲ್ಲ, ಅಷ್ಟಿಷ್ಟಲ್ಲ ಆಗೋ ಖುಷಿ. 3.5 ವರ್ಷ ಹಗಲು ರಾತ್ರಿ ಮಧ್ಯಾಹ್ನ ನಂಗೆ ಸಮಯ ಸಿಕ್ಕಾಗೆಲ್ಲ ರಾಯರ ಸೇವೆ, ರಾಯರ ಪೂಜೆ, ರಾಯರೇ ನಂಗೆ ಸಕಲ ಸರ್ವವು ಅಂತ ತಿಳಿದು ಅವ್ರ ಸೇವೆನ ಮಾಡ್ತಾ ಬಂದೆ. ರಾಯರು ಕೂಡ ನನ್ನ ಕೈಯಿಂದ ಸೇವೆನ ಮಾಡಿಸ್ತಾ ಬಂದರು. ಸರ್ವೇ ಸಾಮಾನ್ಯವಾಗಿ ಹೇಳಬೇಕಂತ ಅಂದರೆ ರಾಯರ ಮಂತ್ರಾಲಯಕ್ಕೆ ಕೆಲವೊಂದು ಕೋರಿಕೆಗಳನ್ನ ಕೇಳಿಕೊಂಡು ಭಕ್ತರು ಹೋಗ್ತಾರೆ. ಇನ್ನು ಕೆಲವರು ತಮ್ಮ ಕಷ್ಟಗಳನ್ನ ರಾಯರ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರನ ತಗೋಬೇಕು ಅಂತ ಮಂತ್ರಾಲಯಕ್ಕೆ ಹೋಗ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಯವರು ನನ್ನ ಯಾವ ಒಂದು ಇಷ್ಟಾರ್ಥಗಳನ್ನೂ ಕೂಡ ಈಡೇರಿಸಿಲ್ಲ ಅನ್ನೋ ಹಾಗೇ ಇಲ್ಲ. ಅದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ನಾನು ಕೇಳಿದ್ದನ್ನು ಯಾವುದನ್ನು ಕೂಡ ಇಲ್ಲ ಅಂದ ಹಾಗೆ ಕೊಡ್ತಾ ಬಂದು ಇವತ್ತು ನನಗೆ ನನ್ನ ಇಚ್ಛೆಯಂತೆಯೇ ಮಂತ್ರಾಲಯಕ್ಕೆ ಕರೆಸ್ಕೊಂಡು ರಾಯರು ದರ್ಶನ ಕೊಟ್ಟರು. ಜನರಿಗೆ ನಿಮ್ಮ ಸಮಯನ ಕೊಡಬೇಡಿ. ನೀವೆಷ್ಟೇ ಒಳ್ಳೇದು ಮಾಡದೇ ಇದ್ರೂ ಹೇಳೋದು ಒಂದೇ, ಜನ ಇವ್ರು ಕೆಟ್ಟವರು, ಇವ್ರು ನಮ್ಗೆ ಹಾಗೆ ಮಾಡಿದ್ರು, ಇಲ್ಲ ಇವರಿಂದ ನಮ್ಗೆ ಹೀಗಾಯಿತು ಅಂತ. ಯಾಕೆ ನಿಮಗೆ ಅಂತ ಭಗವಂತ ಕೊಟ್ಟಿರೋ ಒಂದು ಅತ್ಯಮೂಲ್ಯವಾದಂತಹ ಸಮಯನ ವ್ಯರ್ಥವಾಗಿ ಕಳೀತೀರ. ಅದ್ರ ಬದಲಾಗಿ ಭಗವಂತನ ಸೇವೆನ ಮಾಡಿ, ಭಗವಂತ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲಗಳನ್ನ ಕೊಡ್ತಾನೆ. ಊಹೆ ಕೂಡ ಮಾಡೋದಕ್ಕಾಗಲ್ಲ. ಹೇಳ್ತಾರಲ್ಲ ಹಿರಿಯರು, ಭಗವಂತ ಏನಾದರೂ ಕೊಡೋದಕ್ಕೆ, ನಮ್ಮ ಬದುಕಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಭಕ್ತ ದಿಗ್ಭ್ರಾಂತನಾಗ್ತಾನೆ ಅಂತ. ಆ ರೀತಿ ನಿಮಗೆ ಅನುಗ್ರಹ ಆಶೀರ್ವಾದಗಳನ್ನ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.